ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರಲ್ಲಿ ಮಾಸ್ಟರ್ ಮಹಾಶಯನ ಕುರಿತಾಗಿ ನಾವು ನೋಡುತ್ತಾ ಇದ್ದೆವು. ಶ್ರೀರಾಮಕೃಷ್ಣರು ಮಾಸ್ಟರ್ನನ್ನು ಅವನು ಯಾರು ಎಂಬುದನ್ನು ಗುರುತಿಸಿದರು ಎಂಬುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಆದರೆ ಮಾಸ್ಟರ್ ಕೂಡ ಶ್ರೀರಾಮಕೃಷ್ಣರ ಮಹಿಮೆಯನ್ನು ಅಷ್ಟೇ ನಿಖರವಾಗಿ ಗುರುತಿಸಿದ್ದ ಎಂಬುದು ಅತ್ಯಂತ ಸ್ತುತ್ಯವಾದದ್ದು. ಶ್ರೀರಾಮಕೃಷ್ಣರು ಒಂದು ಬಾರಿ ಗೋಲಾಪ್ಮ ಮನೆಗೆ ಹೋಗಿರ್ತಾರೆ. ಅಲ್ಲಿಂದ ಯೋಗಿನ್ಮಾ ಮನೆಗೆ ಹೋಗಿ ಬಳಿಕ ಬಲರಾಮ್ ಬೋಸ್ ಮನೆಗೆ ಆಗಮಿಸುತ್ತಾರೆ. ಅಂದು ರಾತ್ರಿ 10:30 ಗಂಟೆ ಬಲರಾಮ ಬೋಸ್ನ ಮನೆಯಲ್ಲಿ ಶ್ರೀರಾಮಕೃಷ್ಣರು ಮಲಗಿದ್ದಾರೆ. ಮಾಸ್ಟರ್ ಶ್ರೀರಾಮಕೃಷ್ಣರ ಪಾದಗಳನ್ನು ಒತ್ತುತ್ತಾ ಗೋಲಾಪ್ಮ ಮನೆಯಲ್ಲಿ ನಡೆದ ಘಟನೆಯನ್ನು ನೆನಪಿಸಿಕೊಂಡು ಸಂತೋಷ ಪಡುತ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಜೀವನದಲ್ಲಿ ಇಬ್ಬರು ಭಕ್ತೆಯರು, ಅಕ್ಕ ತಂಗಿಯರು, ಮೇರಿ ಮತ್ತು ಮಾರ್ಥ. ಅವರ ಭಕ್ತಿ, ಅವರ ಭಾವ ಅಂತೆಯೇ ಗೋಲಾಪ್ಮ ಮತ್ತು ಅವಳ ತಂಗಿಯ ಭಾವನೆ ಇತ್ತು ಎಂಬುದನ್ನು ಮಾಸ್ಟರ್ ಮೇರಿ ಮತ್ತು ಮಾರ್ಥ ಅವರ ಕಥೆಯನ್ನು ಹೇಳುವುದರ ಮೂಲಕ ವಿವರಿಸಿ ಹೇಳುತ್ತಾನೆ. ಶ್ರೀರಾಮಕೃಷ್ಣರು ಅದನ್ನು ಗಮನ ಕೊಟ್ಟು ಕೇಳಿಸಿಕೊಂಡ್ರು. ಅವರು ಅತ್ಯಂತ ಸಂತೋಷ ಪಡುತ್ತಾರೆ. ಕೇಳುತ್ತಾರೆ, ಇದರಿಂದ ನಿನಗೆ ಏನು ಗೊತ್ತಾಯಿತು? ಮಾಸ್ಟರ್, ನೀವು ಯೇಸುಕ್ರಿಸ್ತ, ಚೈತನ್ಯ ಮಹಾಪ್ರಭು ಮೂವರೂ ಒಂದೇ ಎಂದು ಉದ್ಗರಿಸುತ್ತಾನೆ. ಶ್ರೀರಾಮಕೃಷ್ಣರು ಹೌದು 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 ಎಂದು ಆ ಮಾತನ್ನು ಮಾನ್ಯ ಮಾಡುತ್ತಾರೆ. ಮಾಸ್ಟರ್ ಹೇಳುತ್ತಾನೆ, ಅಂದು ನೀವು ಅವತಾರ ತತ್ವವನ್ನು ಕುರಿತಂತೆ ಹೇಳುತ್ತಿದ್ದೀರಿ. ಒಂದು ವಿಶಾಲವಾದ ಬಯಲು ಇದೆ. ಆ ಬಯಲಿನ ಸೌಂದರ್ಯವನ್ನು ನಾವು ನೋಡಲಿಕ್ಕೆ ಆಗದಂತೆ ಒಂದು ಗೋಡೆ, ಎತ್ತರದ ಗೋಡೆ ಅಡ್ಡ ಇದೆ. ಈಗ ಆ ಗೋಡೆಯಲ್ಲಿ ಒಂದು ತೂತು ಇರುವುದಾದರೆ ಆ ತೂತಿನ ಮೂಲಕ ನಾವು ಆ ವಿಸ್ತಾರವಾದ ಬಯಲಿನ ಸೌಂದರ್ಯವನ್ನು ನೋಡಬಹುದು. ಶ್ರೀರಾಮಕೃಷ್ಣರು ಆ ತೂತು ಎಂದರೇನು ಎಂದು ಕೇಳಿದರು. ಮಾಸ್ಟರ್, ನೀವೇ ಆ ತೂತು, ಅವತಾರನೇ ಆ ತೂತು. ಅವತಾರನ ಮೂಲಕ ನಾವು ಅನಂತವನ್ನು ದರ್ಶನ ಮಾಡಬಹುದು ಎಂದು ಹೇಳಿದಾಗ ಶ್ರೀರಾಮಕೃಷ್ಣರು ಅತ್ಯಂತ ಸಂಪ್ರೀತರಾಗಿ ಅವನ ಬೆನ್ನು ತಟ್ಟುತ್ತಾರೆ. ಹೀಗೆ ಮಾಸ್ಟರ್ ಶ್ರೀರಾಮಕೃಷ್ಣರ ಮಹಿಮೆಯನ್ನು ದಿನೇ ದಿನೇ ಅಧಿಕಾಧಿಕವಾಗಿ ಮನಗಾಣತೊಡಗಿದ. ಒಮ್ಮೆ ಶ್ರೀರಾಮಕೃಷ್ಣರು ತಾಯಿ ಕಾಳಿಯ ಮುಂದೆ ನಿಂತಿದ್ದಾರೆ. ಅಮ್ಮ, ಒಬ್ಬ ವ್ಯಕ್ತಿ ತಾನು ಮಾಡಬೇಕಾದ ಕಾರ್ಯವನ್ನು, ನಿನ್ನ ಕಾರ್ಯವನ್ನು ಅಂದರೆ ಜಗನ್ಮಾತೆಯ ಕಾರ್ಯವನ್ನು ಒಂದು ವೇಳೆ ಮಾಡಲಿಲ್ಲ ಅಂತ ಅನ್ಕೋ, ಆಗ ನೀನು ಒಂದು ಹುಲ್ಲು ಕಡ್ಡಿಯ ಮೂಲಕ ಬೇಕಾದರೂ ಆ ಕೆಲಸವನ್ನು ಮಾಡಿಸಿಕೊಳ್ಳಬಲ್ಲೆ. ನಿನಗೇನು ಮನುಷ್ಯರ ಅಭಾವ ಇಲ್ಲ ಎಂದು ಭಾವಸ್ಥಿತಿಯಲ್ಲಿ ಉದ್ಗರಿಸುತ್ತಾರೆ. ಮಾಸ್ಟರ್ ಅದನ್ನು ಕೇಳಿಸಿಕೊಳ್ಳುತ್ತಾನೆ. ಮಾಸ್ಟರ್ಗೆ ಗೊತ್ತಾಯಿತು, ಜಗನ್ಮಾತೆಯ ಲೀಲಾ ಕಾರ್ಯದಲ್ಲಿ ತನ್ನ ಪಾತ್ರ ಏನಿದೆಯೋ ಅದನ್ನು ತಾನು ಶರಣಾಗತಿ ಭಾವದಿಂದ, ನಿರಹಂಕಾರ ಭಾವದಿಂದ ಮಾಡಬೇಕು. ಒಂದು ವೇಳೆ ತಾನು ಮಾಡದಿದ್ದರೂ ಅದನ್ನು ಜಗನ್ಮಾತೆ ಸಾವಿರಾರು ಬೇರೆ ಕೈಗಳ ಮೂಲಕ ಮಾಡಿಸಿಕೊಳ್ಳುತ್ತಾಳೆ. ಆದ್ದರಿಂದ ಅಹಂಕಾರ ಸಲ್ಲದು. ಮಾಸ್ಟರ್ ಈ ದೊಡ್ಡ ಪಾಠವನ್ನು ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದು ಕಲಿತುಕೊಂಡಿರುತ್ತಾನೆ. ಮಾಸ್ಟರ್ ಮಹಾಶಯ ಒಂದು ಶಾಲೆಯಲ್ಲಿ
ಹೆಡ್ ಮಾಸ್ಟರ್ ಆಗಿರುತ್ತಾನೆ. ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದಂತಹ ಅನೇಕ ಯುವಕರನ್ನು ಕರೆತಂದ ಭಾಗ್ಯ ಮಾಸ್ಟರ್ ಅನ್ನೋದು. ಬಾಬುರಾಮ, ರಾಖಾಲ, ಸುಬೋಧ, ಶಾರದಾ ಪ್ರಸನ್ನ, ಪೂರ್ಣ, ವಿನೋದ, ಬಂಕಿಮ, ತೇಜ ಚಂದ್ರ, ನಾರಾಯಣ, ಪ್ರಬೋಧ, ಶಿರೋಧ, ಇಷ್ಟೇ ಅಲ್ಲ ಇನ್ನೂ ಕೆಲವು ಬಾಲಕ ಭಕ್ತರೆಲ್ಲರೂ ಮಾಸ್ಟರ್ ಮಹಾಶಯನ ಶಿಷ್ಯರಾಗಿದ್ದವರೇ. ಆದ್ದರಿಂದ ಭಕ್ತ ವಲಯದಲ್ಲಿ ಮಾಸ್ಟರ್ಗೆ ಒಂದು ಅಡ್ಡ ಹೆಸರು ಅಂಟಿಕೊಂಡಿತು, ಮಕ್ಕಳನ್ನು ಕದಿಯುವ ಮೇಷ್ಟರು. ಶ್ರೀರಾಮಕೃಷ್ಣರು ಕೂಡ ಹಾಸ್ಯವಾಗಿ ಈ ಹೆಸರು ಅವನಿಗೆ ಬಹಳ ಸರಿಯಾಗಿದೆ ಎಂದು ಹೇಳುತ್ತಿದ್ದರು. ಮಾಸ್ಟರ್ನನ್ನು ಶ್ರೀರಾಮಕೃಷ್ಣರು ಅತ್ಯಂತ ಪ್ರೇಮ ಆದರದಿಂದ ನೋಡಿಕೊಳ್ಳುತ್ತಿದ್ದರು. ಅವನ ಸಣ್ಣ ಸಣ್ಣ ಭಾವನೆಗಳನ್ನು ಅವರು ಹುರಿದುಂಬಿಸುತ್ತಿದ್ದರು, ಪ್ರೋತ್ಸಾಹಿಸುತ್ತಿದ್ದರು. ಒಂದು ಸಲ ಮಾಸ್ಟರ್ ನವಬತ್ ಖಾನಿಯ ವರಾಂಡದಲ್ಲಿ ಕುಳಿತು ಜಪಧ್ಯಾನದಲ್ಲಿ ತೊಡಗಿದ್ದಾನೆ. ಶ್ರೀರಾಮಕೃಷ್ಣರು ಅದನ್ನು ಗಮನಿಸಿ ಹೇಳುತ್ತಾರೆ, ಭೇಷ್, ಬಹಳ ಒಳ್ಳೆಯದು. ಇದೇ ರೀತಿ ಸ್ವಲ್ಪ ಸಾಧನೆಯನ್ನು ಮಾಡಿದರೆ ಭಗವಂತ ಒಬ್ಬರಲ್ಲ ಒಬ್ಬರ ಮೂಲಕ ಬಂದು ಮಾರ್ಗವನ್ನು ತೋರಿಸಿಕೊಡುತ್ತಾನೆ, ಏನೂ ಚಿಂತಿಸಬೇಕಾಗಿಲ್ಲ ಎಂದು ಹೇಳುತ್ತಾರೆ. ಹೀಗೆ ಮಾಸ್ಟರ್ನ ಆಧ್ಯಾತ್ಮಿಕ ಉನ್ನತಿಯ ಕಡೆಗೆ ಶ್ರೀರಾಮಕೃಷ್ಣರು ವಿಶೇಷ ಗಮನವನ್ನು ಹರಿಸಿರುತ್ತಾರೆ. ಒಮ್ಮೆ ಶ್ರೀರಾಮಕೃಷ್ಣರು ಬಲರಾಮ ಬೋಸ್ನ ಮನೆಗೆ ಬಂದಿದ್ದಾರೆ. ಅಂದು ರಾತ್ರಿ ಅವರು ಅಲ್ಲೇ ತಂಗಿದ್ದಾರೆ. ಮರುದಿನ ಜಗನ್ನಾಥ ಸ್ವಾಮಿಯ ರಥೋತ್ಸವ. ಶ್ರೀರಾಮಕೃಷ್ಣರು ಉಷಕಾಲದಲ್ಲಿ ಬೇಗ ಎದ್ದು ತಮ್ಮ ಕೋಣೆಯೊಳಗೆ ಭಜನೆಯನ್ನು ಹೇಳುತ್ತಾ ನರ್ತನವನ್ನು ಮಾಡುತ್ತಿದ್ದಾರೆ. ಆನಂದ ಸ್ವರೂಪರಾಗಿ ತಮ್ಮ ಆನಂದದಲ್ಲಿ ತಾವು ಮುಳುಗಿ ಇದ್ದಾರೆ. ಗಂಟೆ ಬೆಳಿಗ್ಗೆ ಸುಮಾರು 6:30 ಸಮಯ. ಮಾಸ್ಟರ್ ಮಹಾಶಯ ಗಂಗಾ ಸ್ನಾನಕ್ಕೆಂದು ಹೋಗುತ್ತಿದ್ದ. ಇದ್ದಕ್ಕಿದ್ದಂತೆ ಪ್ರಬಲವಾದ ಭೂಕಂಪದ ಕಂಪನ ಉಂಟಾಯಿತು. ಮಾಸ್ಟರ್ ಶ್ರೀರಾಮಕೃಷ್ಣರ ಕುರಿತು ಆತಂಕಿತನಾಗಿ ವೇಗವಾಗಿ ಬಂದು ನೋಡುತ್ತಾನೆ. ಶ್ರೀರಾಮಕೃಷ್ಣರು ಕೋಣೆಯಿಂದ ಹೊರಗಡೆ ಬೈಠಕ್ ಖಾನೆಯಲ್ಲಿ ಮಧ್ಯದಲ್ಲಿ ನಿಂತಿದ್ದಾರೆ. ಅವರ ಸುತ್ತ ಎಲ್ಲ ಭಕ್ತರು ನಿಂತಿದ್ದಾರೆ. ಭೂಕಂಪದ ಕುರಿತು ಮಾತು ನಡೆಯುತ್ತಿದೆ. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಮನುಷ್ಯನಿಗೆ ಅವನ ತಲೆಯ ಮೇಲಿರುವ ಸೂರು ಯಾವಾಗ ಅವನ ಮೇಲೆ ಬೀಳುತ್ತದೆ ಎಂದು ಗೊತ್ತಿಲ್ಲ. ಇಂಥ ಅನಿತ್ಯ ಜೀವನದಲ್ಲಿ, ಕ್ಷಣಿಕ ಜೀವನದಲ್ಲಿ ಇವನಿಗೆ ಅಹಂಕಾರ ಬೇರೆ ಎಂದು ಉದ್ಗರಿಸುತ್ತಾರೆ. ಬಳಿಕ ಇದ್ದಕ್ಕಿದ್ದಂತೆ ಆಕಸ್ಮಿಕವಾಗಿ ಶ್ರೀರಾಮಕೃಷ್ಣರು ಮಾಸ್ಟರ್ ಕಡೆ ತಿರುಗಿ, ನಿನಗೆ ಆಶ್ವೀಜದ ಬಿರುಗಾಳಿಯ ನೆನಪು ಇದೆಯೇನು ಎಂದು ಪ್ರಶ್ನಿಸಿದರು. ಆಶ್ವೀಜದ ಬಿರುಗಾಳಿ ಎಂದು ಹೇಳಿದಾಗ 1864ರ ಆಶ್ವೀಜ ಮಾಸದಲ್ಲಿ ಬೀಸಿದಂತಹ ಚಂಡಮಾರುತ. ಮಾಸ್ಟರ್ ಹೇಳುತ್ತಾನೆ, ಹೌದು, ನೆನಪಿದೆ. ಆಗ ನನಗೆ ಬಹಳ ಸಣ್ಣ ವಯಸ್ಸು, ಬಹುಶಃ 9-10 ವರ್ಷದ ಬಾಲಕನಾಗಿದ್ದೆ ನಾನು ಆಗ ಮನೆಯಲ್ಲಿ ಒಬ್ಬನೇ ಇದ್ದೆ. ನಾನು ಕೋಣೆಯ ಒಳಗೆ ಕುಳಿತುಕೊಂಡು ಭಗವಂತನನ್ನು ಪ್ರಾರ್ಥಿಸುತ್ತಿದ್ದೆ. ಮಾಸ್ಟರ್ ಯೋಚಿಸುತ್ತಾನೆ, ಶ್ರೀರಾಮಕೃಷ್ಣರು ಎಲ್ಲ ಬಿಟ್ಟು ತನ್ನನ್ನೇ ಈ ಪ್ರಶ್ನೆ ಏಕೆ ಕೇಳಿದರು? ತಾನು ಅಂದು ಭಗವಂತನನ್ನು ಪ್ರಾರ್ಥಿಸಿದ್ದನ್ನು ಶ್ರೀರಾಮಕೃಷ್ಣರು ಕೇಳಿಸಿಕೊಂಡರೇನು? ನನಗೆ ಅರಿವಿಲ್ಲದೆ ನಾನು ಹುಟ್ಟಿದಾಗದಿಂದ ನನ್ನನ್ನು ರಕ್ಷಣೆ ಮಾಡುತ್ತಿರುವ ಆ ಮಹಾನ್ ದೈವಿ ಶಕ್ತಿ ಶ್ರೀರಾಮಕೃಷ್ಣರೇ ಏನು ಎಂದು ಮಾಸ್ಟರ್ ತನ್ನಲ್ಲಿ ತಾನು
ಆಲೋಚನಾ ಮಗ್ನನಾಗುತ್ತಾನೆ. ಹೀಗೆ ಶ್ರೀರಾಮಕೃಷ್ಣರು ಮಾಸ್ಟರ್ನನ್ನು ಹೆಜ್ಜೆ ಹೆಜ್ಜೆಗೆ ಕೈ ಹಿಡಿದು ಮುನ್ನಡೆಸುವ ಮಹಾಶಕ್ತಿಯಾಗಿದ್ದರು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.